ರಾಜ್ಯಗಳಲ್ಲಿ ಕಂಡು ಕೇಳರಿಯದ ಪ್ರವಾಹ. 2 ದಿನದಲ್ಲಿ 80 ಭೂಕುಸಿತ, ಸಂಪರ್ಕವೇ ಕಡಿತ, ಮುಳುಗಿದ ಕರುನಾಡು, ದೇವರ ನಾಡು. ಇದೇ ಈ ಹೊತ್ತಿನ ಫೋಕಸ್ 18. 6,70,00,000 ಜನರ ಬದುಕು ನೀರು ಪಾಲು. ನಾನು ಚೈತ್ರರಾಜ್. ಮಳೆ, ರಣ ಭೀಕರ ಮಳೆ, ಹಿಂದೆಂದೂ ಕಂಡು ಕೇಳರಿಯದಂತ ಮಹಾಮಳೆ. ದೇಶದ ಒಟ್ಟು 6 ರಾಜ್ಯಗಳಲ್ಲಿ ರುದ್ರ ತಾಂಡವ ಮಾಡ್ತಿದೆ. ಈ ಮಹಾ ಮಳೆಗೆ ದೇವರ ನಾಡು ಕೇರಳ ಒಂದರಲ್ಲೇ ಕಳೆದೆರಡು ದಿನಗಳಲ್ಲಿ ಒಟ್ಟು 80 ಭೂಕುಸಿತಗಳು ಸಂಭವಿಸಿವೆ. ಇದರ ಜೊತೆಗೆ ಕರುನಾಡು ಕೂಡ ಪಾತರಗುಟ್ಟಿ ಹೋಗಿದೆ. ಹಾಗಾದ್ರೆ ರಣಭೀಕರ ಮಳೆ 6,70,00,000 ಜನರ ಬದುಕನ್ನೇ ನೀರು ಪಾಲು ಮಾಡಿದ ಹೇಗೆ? ಒಟ್ಟು 6 ರಾಜ್ಯಗಳಲ್ಲಿ ಉಂಟಾದ ಆ ಭೀಕರ ಜಲಪ್ರಳಯ ಹೇಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ. 6 ರಾಜ್ಯಗಳಲ್ಲಿ ಕಂಡು ಕೇಳರಿಯದ ಪ್ರವಾಹ. 2 ದಿನದಲ್ಲಿ 80 ಭೂಕುಸಿತ, ಸಂಪರ್ಕವೇ ಕಡಿತ, ಮುಳುಗಿದ ಕರುನಾಡು, ದೇವರ ನಾಡು. ವರುಣಾಸುರ ಕಳೆದ ಕೆಲ ದಿನಗಳಿಂದ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಜೀವನದಿಗಳ ಆಕ್ರೋಶ ಕಟ್ಟೆ ಒಡೆದಿದೆ. ಇದರಿಂದ ಅರ್ಧ ಕರ್ನಾಟಕವೇ ಕೊಚ್ಚಿ ಹೋಗೋ ಭೀತಿಯನ್ನ ಸೃಷ್ಟಿಸಿದೆ. ಬರೀ ಕರ್ನಾಟಕವಷ್ಟೇ ಅಲ್ಲ, ದೇಶದ ಒಟ್ಟು 6 ರಾಜ್ಯಗಳಲ್ಲಿ ರಣಭೀಕರ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಕೇರಳ, ಮಹಾರಾಷ್ಟ್ರ, ಗುಜರಾತ್, ಉತ್ತರಾಖಂಡ್, ಮಧ್ಯಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಮನೆ ಮಠ ಸರ್ವಸ್ವವನ್ನ ಕಳ್ಕೊಂಡ ಲಕ್ಷಾಂತರ ಮಂದಿ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ತುತ್ತು ಅನ್ನಕ್ಕೂ ಪರದಾಡೋ ದುಸ್ಥಿತಿ ಎದುರಾಗಿದೆ. ಕೋಟಿ ಕೋಟಿ ಜನರ ಬದುಕು ನೀರು ಪಾಲು. 1,70,00,000 ಸಂತ್ರಸ್ತರು ವಿಲವಿಲ. ಭೀಕರ ಮಳೆ, ಪ್ರವಾಹ ಮತ್ತು ಭೂಕುಸಿತಕ್ಕೆ ಕಳೆದೊಂದು ವಾರದಲ್ಲಿ 100 ಜನರು ಬಲಿಯಾಗಿ ಹೋಗಿದ್ದಾರೆ. ನೀವು ನಂಬಲ್ಲ, ಸದ್ಯ ಭೀಕರ ಪ್ರವಾಹದಲ್ಲಿ ಬರೋಬ್ಬರಿ 6,70,00,000 ಮಂದಿ ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಅದರಲ್ಲೂ ದೇವರ ನಾಡು ಕೇರಳ ಮತ್ತು ಕರುನಾಡು ಅಕ್ಷರಶಃ ಮುಳುಗಿ ಹೋಗಿವೆ. ಪ್ರವಾಹಕ್ಕೆ ಸಿಲುಕಿ ಪತುರ್ಗಿಟ್ಟಿ ಹೋಗಿರೋ ರಾಜ್ಯಗಳಲ್ಲಿ ನರಕ ಹೇಗಿದೆ? ಬದುಕೆ ಬರ್ಬಾದಾಗಿರೋ ಜನರ ಆರ್ತನಾದ ಮುಗಿಲು ಮುಟ್ಟಿರೋದ್ಯಾಕೆ? ಮಳೆ ಪ್ರವಾಹದಿಂದ ಯಾವೆಲ್ಲ ಅವಘಡಗಳು ಸೃಷ್ಟಿಯಾಗಿವೆ ಗೊತ್ತಾ? ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ದೇವರ ನಾಡು ಕೇರಳಕ್ಕೆ ಕೇರಳವೇ ಕೊಚ್ಚಿ ಹೋಗೋ ಭೀತಿ ಸೃಷ್ಟಿಯಾಗಿರೋದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಭಾರಿ ಮಳೆಗೆ ಕೇರಳ ತತ್ತರ, 42 ಮಂದಿ ಸಾವು. ಕಳೆದೊಂದು ವಾರದಿಂದ ಕೇರಳದಲ್ಲಿ ಭೀಕರ ಮಳೆಯಾಗ್ತಿದೆ. ಆದ್ರೆ ಈ ಮಳೆ 2 ದಿನಗಳಲ್ಲಿ ರುದ್ರನರ್ತನ ತೋರಿಸ್ತಿದೆ. ಹೀಗಾಗಿ ಕೇರಳ 14 ಜಿಲ್ಲೆಗಳಲ್ಲಿ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ. ಕೇರಳಕ್ಕೆ ಕೇರಳವೇ ಕೊಚ್ಚಿ ಹೋಗೋ ಭೀತಿಯನ್ನ ಸೃಷ್ಟಿಸಿದೆ. ನೀವು ನಂಬಲ್ಲ, ಕೇವಲ 2 ದಿನದಲ್ಲಿ ದೇವರ ನಾಡಲ್ಲಿ ಒಟ್ಟು 42 ಜನ ಬಲಿಯಾಗಿ ಹೋಗಿದ್ದಾರೆ. 1,00,000ಕ್ಕೂ ಹೆಚ್ಚು ಜನ ಸರ್ವಸ್ವವನ್ನು ಕಳ್ಕೊಂಡು ಸಂತ್ರಸ್ತರಾಗಿದ್ದಾರೆ. ಹೀಗಾಗಿ ಕೇರಳದ ಒಟ್ಟು 9 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಗುಡ್ಡ ಕುಸಿತ, ಕಣ್ಣೆದುರು ಕೊಚ್ಚಿ ಹೋಯಿತು ಇಡೀ ಕುಟುಂಬ. ಇದು ಶುಕ್ರವಾರ ಸಂಜೆ ಕೇರಳದ ಮಲಪ್ಪುರಂ ಜಿಲ್ಲೆಯಲ್ಲಿ ನಡೆದ ಅತಿ ಭಯಾನಕ ದೃಶ್ಯ. ಸಿಸಿಟಿವಿಯ ಈ ದೃಶ್ಯ ನೋಡಿದ್ರೆ ಒಂದು ಕ್ಷಣ ಎದೆ ದಸಕ್ಕನ್ನುತ್ತೆ. ಯಾಕಂದ್ರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ತಾಯಿಯ ಜೊತೆಗೆ ನಡೆದು ಬರ್ತಿದ್ದಾನೆ. ಇದೇ ವೇಳೆ ಪಕ್ಕದಲ್ಲೇ ಇದ್ದ ಬೃಹತ್ ಗುಡ್ಡ ಕುಸಿದಿದೆ. ದುರಂತದಲ್ಲಿ ಈತನೊಬ್ಬ ಪಾರಾದ್ರೂ ಈತನ ತಾಯಿ ಮತ್ತು ಮನೆಯಲ್ಲಿದ್ದ ಪತ್ನಿ ಮತ್ತು 1.5 ವರ್ಷದ ಮಗು
ಸಜೀವ ಸಮಾಧಿಯಾಗಿ ಹೋಗಿದ್ದಾರೆ. ಕಳೆದ ಒಂದು ವಾರದಿಂದ ಎಡಬಿಡದೆ ಮಳೆಯಾಗ್ತಿದೆ. ಇದರಿಂದ ಕಳೆದೆರಡು ದಿನದಲ್ಲಿ ಒಟ್ಟು 80 ಭೂಕುಸಿತ ಮತ್ತು ಗುಡ್ಡ ಕುಸಿತಗಳು ಕಾಣಿಸಿಕೊಂಡಿವೆ. ಈ ದುರಂತಗಳಲ್ಲಿ 16 ಜನ ಜೀವ ಕಳ್ಕೊಂಡಿದ್ರೆ ಮನೆ ಮಠಗಳು ಕೂಡ ಕುಸಿದು ಬಿದ್ದಿವೆ. ಜೊತೆಗೆ ಸಾಕಷ್ಟು ಕಡೆ ರಸ್ತೆ ಸಂಪರ್ಕವೇ ಕಡಿತಗೊಂಡಿದೆ ಅಂತ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರೇ ಹೇಳ್ಕೊಂಡಿದ್ದಾರೆ. ಗುಡ್ಡ ಕುಸಿತ, ಮತ್ತೊಂದು ಕಡೆ ಎಡಬಿಡದೆ ಸುರಿತಿರೋ ಮಳೆ, ಇದರ ಮಧ್ಯೆಯೇ ಭೂ ಸಮಾಧಿಯಾದವರನ್ನ ಹೊರತೆಗೆಯೋ ಕೆಲಸವೂ ಭರದಿಂದ ನಡೀತಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರಣಭೀಕರ ಮಳೆಯಿಂದಾಗಿ ದೇವರ ನಾಡು ಅಕ್ಷರಶಃ ನರಕವಾಗಿ ಹೋಗಿವೆ. ಜಿಲ್ಲೆಗಳ 80 ತಾಲೂಕುಗಳಲ್ಲಿ ಪ್ರವಾಹ. ಮಳೆಯ ಅಬ್ಬರಕ್ಕೆ 26 ಮಂದಿ ಬಲಿ. ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ರಾಯಚೂರು, ಯಾದಗಿರಿ ಜಿಲ್ಲೆಗಳು ಮಳೆಯ ರೌದ್ರಾವತಾರಕ್ಕೆ ತತ್ತರಿಸಿ ಹೋಗಿವೆ. ಇದರ ಜೊತೆಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಕೊಡಗು ಮತ್ತು ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಒಟ್ಟು 16 ಜಿಲ್ಲೆಗಳ 80 ತಾಲೂಕುಗಳು ಕೇರಳದಂತೆಯೇ ಕೊಡಗಿನಲ್ಲೂ ಭೂಕುಸಿತ, ಗುಡ್ಡ ಕುಸಿತಗಳು ಕಾಣಿಸಿಕೊಳ್ಳುತ್ತಿವೆ. ಈ ದುರಂತದಲ್ಲಿ ಹಲವರು ಜೀವ ಕಳ್ಕೊಂಡಿದ್ದಾರೆ. ಇನ್ನು ದಕ್ಷಿಣ ಕನ್ನಡದ ಬಂಟ್ವಾಳದಲ್ಲೂ ಭೀಕರ ಮಳೆಯಾಗಿದ್ದು ಮನೆಗಳು ಕರ್ನಾಟಕ, ಕೇರಳವಷ್ಟೇ ಅಲ್ಲ, ಇನ್ನು 4 ರಾಜ್ಯಗಳ ಜನರ ಬದುಕು ಬರ್ಬಾದಾಗಿದೆ. ಹಾಗಾದ್ರೆ ಎಲ್ಲೆಲ್ಲಿ ಜನರು ಪ್ರವಾಹಕ್ಕೆ ತತ್ತರಿಸಿ ಹೋಗಿದ್ದಾರೆ ಗೊತ್ತಾ? ಇಲ್ಲಿ
ಪ್ರವಾಹಕ್ಕೆ ಕರುನಾಡು ತತ್ತರ. 2.56 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿದ್ದ ಬೆಳೆ ಹಾನಿ. 1024 ಹಳ್ಳಿಗಳು ಮುಳುಗಡೆ. 4378 ಮನೆಗಳಿಗೆ ಹಾನಿ. 3189 ಜಾನುವಾರುಗಳು ಸಾವು. ಎಸ್, ಭೀಕರ ಮಳೆ ಪ್ರವಾಹಕ್ಕೆ ನದಿಗಳು ಉಕ್ಕಿ ಹರಿತಿವೆ, ಡ್ಯಾಂಗಳು ತುಂಬಿ ತುಳುಕುತ್ತಿವೆ. ಹೀಗಾಗಿ ರಾಜ್ಯದ 16 ಜಿಲ್ಲೆಗಳು ತತ್ತರಿಸಿ ಹೋಗಿವೆ. 857 ಹಳ್ಳಿಗಳ ಜನರ ಬದುಕು ನೀರು ಪಾಲಾಗಿದೆ. ಇದುವರೆಗೂ 4378 ಮನೆಗಳು ಕುಸಿದು ಬಿದ್ದಿವೆ. ಅಷ್ಟೇ ಅಲ್ಲ, 2.56 ಲಕ್ಷ ಹೆಕ್ಟೇರ್ ಜಮೀನಿನಲ್ಲಿದ್ದ ಬೆಳೆ ಹಾನಿಯಾಗಿದೆ. ನೀರು ಪಾಲಾಗಿದ್ದ ಜನರ ಬದುಕಷ್ಟೇ ಅಲ್ಲ, ಜಾನುವಾರುಗಳು ಕೂಡ ಜೀವ ಬಿಟ್ಟಿವೆ. ಕಳೆದೊಂದು ವಾರದಲ್ಲಿ ಬರೋಬ್ಬರಿ 3189 ಜಾನುವಾರುಗಳು ಬಲಿಯಾಗಿ ಹೋಗಿವೆ. 5375ಕ್ಕೂ ಹೆಚ್ಚು ಎನ್ಡಿಆರ್ಎಫ್ ಸಿಬ್ಬಂದಿ, 2 ಲಕ್ಷ ಜನ ಸುರಕ್ಷಿತ ಸ್ಥಳಗಳಿಗೆ ಶೇರ್. ಎಸ್, ಕಳೆದೊಂದು ವಾರದಿಂದ ಕರ್ನಾಟಕದಲ್ಲಿ ಮಳೆ ಪ್ರವಾಹ ಹೆಚ್ಚಾಗಿದೆ. ಹೀಗಾಗಿ ಜನರ ರಕ್ಷಣೆಗಾಗಿ 5375ಕ್ಕೂ ಹೆಚ್ಚು ಎನ್ಡಿಆರ್ಎಫ್ ಸಿಬ್ಬಂದಿ ಧಾವಿಸಿ ಬಂದಿದ್ದಾರೆ. ಇವರ ಜೊತೆಗೆ ಎನ್ಡಿಆರ್ಎಫ್, ಸ್ಥಳೀಯ ಪೊಲೀಸರು ಸೇರಿದಂತೆ ಸಾವಿರಾರು ಮಂದಿ ಪ್ರವಾಹದಲ್ಲಿ ಸಿಲುಕಿರೋರ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದುವರೆಗೂ ಪ್ರವಾಹದಲ್ಲಿ ಸಿಲುಕಿರೋ 2 ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿದ ಸಿಎಂ ಬಿಎಸ್ವೈ, ಕಳೆದ 3 ದಿನಗಳಿಂದ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ದೇನೆ. ನೈತಿಕ ಧೈರ್ಯ ತುಂಬುವ ಪ್ರಯತ್ನ ಮಾಡುತ್ತಿದ್ದೇನೆ. ಯಾರೂ ಭಯಪಡೋ ಅಗತ್ಯವಿಲ್ಲ. ರಕ್ಷಣಾ ಸಿಬ್ಬಂದಿ ಭರದಿಂದ ರಕ್ಷಣಾ ಕಾರ್ಯ ನಡೆಸುತ್ತಿದ್ದಾರೆ ಅಂದರು. ಇನ್ನು ಕಳೆದ 15 ದಿನಗಳಿಂದ ಭೀಕರ ಪ್ರವಾಹಕ್ಕೆ ಸಿಲುಕಿರೋದು ಕರ್ನಾಟಕ ಮತ್ತು ಕೇರಳವಷ್ಟೇ ಅಲ್ಲ, ಈ ಸಾಲಿಗೆ ಪಕ್ಕದ ಮಹಾರಾಷ್ಟ್ರ ಕೂಡ ಸೇರ್ಕೊಂಡಿದೆ. ಮಹಾರಾಷ್ಟ್ರದಲ್ಲಿ 30 ಸಾವು, 2 ಲಕ್ಷ ಜನ ಸ್ಥಳಾಂತರ. ಭಾರೀ ಮಳೆ ಮಹಾರಾಷ್ಟ್ರವನ್ನೇ ಮುಗಿಸಿಬಿಟ್ಟಿದೆ. ಗೋದಾವರಿ ಉಕ್ಕಿ ಹರಿಯುತ್ತಿದೆ. ಮೂಲ, ಮಠ, ಪವಾನ, ಭೀಮಾ ಮತ್ತು ನೀರಾ ನದಿಗಳಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಇದರಿಂದ ಸಾಂಗ್ಲಿ, ಪುಣೆ, ಕೊಲ್ಲಾಪುರ, ಸೊಲ್ಲಾಪುರ ಮತ್ತು ಸತಾರಾ ಜಿಲ್ಲೆಗಳಲ್ಲಿ ಪ್ರವಾಹ ಸ್ಥಿತಿ ಇದೆ. ಇದುವರೆಗೂ ಮಹಾರಾಷ್ಟ್ರದಲ್ಲಿ ಪ್ರವಾಹಕ್ಕೆ ಸಿಲುಕಿ 30 ಜನ ಸಾವನ್ನಪ್ಪಿದ್ರೆ 2 ಲಕ್ಷ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಗುಜರಾತ್ನಲ್ಲೂ ಜನ ವಿಲವಿಲ. ರಣಭೀಕರ ಮಳೆ ಮತ್ತು ಪ್ರವಾಹ ಗುಜರಾತ್ ರಾಜ್ಯವನ್ನು ಬಿಟ್ಟಿಲ್ಲ. ಕೆಲ ದಿನಗಳಿಂದ ಎಡಬಿಡದೆ ಸುರಿಯುತ್ತಿರೋ ಭೀಕರ ಮಳೆಗೆ ಗುಜರಾತ್ನ ಪೂರ್ವ ಭಾಗದಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ. ಇತ್ತೀಚೆಗೆ ಇಲ್ಲಿನ ವಿಶ್ವಾಮಿತ್ರಿ ನದಿ ಉಕ್ಕಿ ಹರಿದಾಗ ವಡೋದರ ನಗರ ಜಲಾವೃತವಾಗಿತ್ತು. ಈ ವೇಳೆ ನದಿಯಲ್ಲಿದ್ದ ಜಲಚರಗಳು ನಗರವನ್ನ ಸೇರಿದ್ವು. ಇದರಲ್ಲಿ ಮೊಸಳೆಗಳನ್ನ ಕಂಡ ಜನ ಬೆಚ್ಚಿ ಬಿದ್ದಿದ್ರು. ಪ್ರತಿ ವರ್ಷವೂ ಉತ್ತರಾಖಂಡದಲ್ಲಿ ಭೀಕರ ಪ್ರವಾಹ ಸೃಷ್ಟಿಯಾಗುತ್ತೆ. ಬೆಟ್ಟಗುಡ್ಡ, ಕಣಿಯಂತ ಪ್ರದೇಶಗಳಲ್ಲಿ ಜನಜೀವನ ಅಕ್ಷರಶಃ ನರಕವಾಗಿ ಹೋಗುತ್ತೆ. ಈ ಸಲ ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಮೆಗಾ ಸ್ಫೋಟವಾಗಿದೆ. ಇದರಿಂದ ದಿಢೀರ್ ಪ್ರವಾಹ ಸೃಷ್ಟಿಯಾಗಿ 2 ಬಲಿಯಾಗಿ ಹೋಗಿದ್ದಾರೆ. ಇತ್ತ ಉತ್ತರಾಖಂಡ್ನ ಅಲ್ಲಲ್ಲಿ ಗುಡ್ಡ ಕುಸಿತ ಕೂಡ ಕಾಣಿಸಿಕೊಂಡಿದ್ದು ಜನ ಜೀವ ಕೈಯಲ್ಲಿ ಹಿಡಿದು ಬದುಕೋ ದುಸ್ಥಿತಿ ನಿರ್ಮಾಣವಾಗಿದೆ. ಮಹಾಮಳೆ ಮತ್ತು ಭೀಕರ ಪ್ರವಾಹ ತಮಿಳುನಾಡು, ಮಧ್ಯಪ್ರದೇಶದಲ್ಲೂ ರೌದ್ರವತಾರ ತೋರಿದೆ. ದಿನೇ ಪ್ರವಾಹ ಪೀಡಿತ ರಾಜ್ಯಗಳ ಸಂಖ್ಯೆ ಜಾಸ್ತಿಯಾಗ್ತಾನೆ ಹೋಗ್ತಿದೆ. ಆ ಲಿಸ್ಟ್ಗೆ ಇದೀಗ ತಮಿಳುನಾಡು, ಮಧ್ಯಪ್ರದೇಶ ರಾಜ್ಯಗಳು ಸೇರ್ಕೊಂಡಿವೆ. ಹಾಗಾದ್ರೆ ಈ ರಾಜ್ಯಗಳಲ್ಲಿ ಮಳೆ ಸೃಷ್ಟಿಯಾದ ಅವಾಂತರ ಹೇಗಿದೆ ಗೊತ್ತಾ? ತೋರಿಸ್ತೀವಿ ನೋಡಿ.
ತಮಿಳುನಾಡು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗೋ ಅತಿ ಹೆಚ್ಚು ಚಂಡಮಾರುತಗಳಿಗೆ ತುತ್ತಾಗೋ ರಾಜ್ಯ. ಆದ್ರೆ ಈ ಸಲ ರಣಭೀಕರ ಮಳೆಗೆ ನಲುಗಿ ಹೋಗ್ತಿದೆ. ಇಲ್ಲಿನ ನೀಲಗಿರಿ ತಪ್ಪಲಿನ ಅವಲಾಂಚಿಯಲ್ಲಿ ಕೇವಲ 4 ಗಂಟೆಗಳಲ್ಲೇ 820 ಮಿಲಿಮೀಟರ್ ದಾಖಲೆಯ ಮಳೆಯಾಗಿದೆ. ಮಳೆಯ ರುದ್ರ ನರ್ತನಕ್ಕೆ 5 ಬಲಿಯಾಗಿ ಹೋಗಿದ್ದಾರೆ. ವಾಹನಗಳು ಮಳೆ ಪ್ರವಾಹದಲ್ಲಿ ಮುಳುಗಿ ಹೋಗಿವೆ. ಹೀಗಾಗಿ ಇಲ್ಲೂ ಕೂಡ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಭೀತಿಯನ್ನ ಹುಟ್ಟುಹಾಕಿದೆ. ಪಾಲಕ್ಕಡ್ ಜಿಲ್ಲೆಯಲ್ಲಿ ರೈಲ್ವೆ ಹಳಿಗಳು ಜಲಾವೃತವಾಗಿರೋದ್ರಿಂದ 20 ರೈಲುಗಳ ಸಂಚಾರ ರದ್ದುಗೊಳಿಸಲಾಗಿದೆ. ಸದ್ಯ ಸೃಷ್ಟಿಯಾಗಿರೋ ಪ್ರವಾಹದಿಂದಾಗಿ 1704 ಜನ ಮನೆ ಮಠ ಕಳ್ಕೊಂಡು 28 ನಿರಾಶ್ರಿತ ಶಿಬಿರಗಳಲ್ಲಿ ಆಶ್ರಯ ಪಡ್ಕೊಂಡಿದ್ದಾರೆ. ಹಾಗೇನೆ ಮಧ್ಯಪ್ರದೇಶದಲ್ಲೂ ಕಳೆದೆರಡು ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ಹೀಗಾಗಿ ಭೀಕರ ಪ್ರವಾಹ ಸೃಷ್ಟಿಯಾಗಿದೆ. ಇದುವರೆಗೂ ಮಹಾಮಳೆಯ ಆರ್ಭಟಕ್ಕೆ ಓರ್ವ ಸಾವನ್ನಪ್ಪಿದ್ದು, ಸಾವಿರಾರು ಮಂದಿ ಸರ್ವಸ್ವವನ್ನು ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರೆ. ಹೀಗಾಗಿ ರಕ್ಷಣಾ ಸಿಬ್ಬಂದಿ ಮುನ್ನೆಚ್ಚರಿಕೆ ದೃಷ್ಟಿಯಿಂದ 1000ಕ್ಕೂ ಹೆಚ್ಚು ಮಂದಿಯನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ. ಈ ರಾಜ್ಯಕ್ಕಷ್ಟೇ ಅಲ್ಲ, ಪಂಜಾಬ್, ಗೋವಾ, ರಾಜಸ್ಥಾನ, ಆಂಧ್ರಪ್ರದೇಶ ಮತ್ತು ಹರಿಯಾಣದ ಹಲವೆಡೆ ಕೂಡ ಭಾರೀ ಮಳೆಯಾಗ್ತಿದೆ. ಭೀಕರ ಪ್ರವಾಹ ಕಾಡ್ಗಿಚ್ಚಿನಂತೆ ನಿಧಾನಕ್ಕೆ ಇಡೀ ಭಾರತವನ್ನೇ ಮುಗಿಸೋಕೆ ಸಿದ್ಧವಾದಂತಿದೆ. ಅದೇನೇ ಇರಲಿ, ಈ ಸಲದ ಮಹಾಮಳೆಗೆ ದೇಶದ ಹಲವು ರಾಜ್ಯಗಳು ತತ್ತರಿಸಿ ಹೋಗುತ್ತಿದ್ರು. ಕರ್ನಾಟಕ ಮತ್ತು ಕೇರಳ ರಾಜ್ಯಗಳು ಅತಿ ಹೆಚ್ಚು ನಲುಗಿ ಹೋಗಿವೆ. ಈ ಮಹಾಮಳೆ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯಲಿದ್ದು, ಇನ್ನೆಷ್ಟು ಅನಾಹುತ ಸೃಷ್ಟಿಸ್ತಾನೋ ಅನ್ನೋ ಭೀತಿ ಕಾಡ್ತಾ ಇದೆ. ಮಳೆ, ಪ್ರವಾಹ ಮತ್ತು ಚಂಡಮಾರುತಗಳನ್ನ ಯಾರೂ ತಡೆಯೋಕೆ ಆಗಲ್ಲ. ಅವು ಬಂದಾಗ ಮುನ್ನೆಚ್ಚರಿಕಾ ಕ್ರಮಗಳನ್ನ ಫಾಲೋ ಮಾಡಬೇಕು. ಅವುಗಳ ಅಬ್ಬರ ಕಡಿಮೆಯಾಗೋವರೆಗೂ ಕಾಯೋದಷ್ಟೇ ನಮ್ಮ ಕೆಲಸ. ಹೀಗೆ ಹೇಳ್ತಾ ಇವತ್ತಿನ ಫೋಕಸ್ 18 ಅನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.